ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮಲೆ. ಗ್ರಾಮ ಪಂಚಾಯಿತಿ ಮೀಸಲು ಅವೈಜ್ಞಾನಿಕ, ಮಳೆ ಮಾಪನ ಯಂತ್ರ ದುರಸ್ತಿ ಇಲ್ಲ, ಸಾಗರದಲ್ಲಿ ಆಡಳಿತ ಕುಸಿತ ಆರೋಪಿಸಿ ಬಿಜೆಪಿಯಿಂದ ಪ್ರತಿಭಟನೆ. ಗ್ರಾಮ ಪಂಚಾಯಿತಿಗೆ ಈಗ ಮಾಡಿರುವ ಮೀಸಲಾತಿ ಸಾಗರದಲ್ಲಿ ಅವೈಜ್ಞಾನಿಕವಾಗಿದೆ ಮತ್ತು ಮಳೆ ಮಾಪನ ಯಂತ್ರ ದುರಸ್ತಿ ಇಲ್ಲದೆ ರೈತರಿಗೆ ಅನ್ಯಾಯವಾಗುತ್ತಿದೆ ಹಾಗೂ ಬೆಳೆ ವಿಮೆ ವಂಚನೆಯಾಗಿದೆ ಎಂದು ಆರೋಪಿಸಿ ಸಾಗರ ಬಿಜೆಪಿಯಿಂದ ಇಲ್ಲಿನ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಗುರುವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಈ ವೇಳೆ ಮಾಜಿ ಸಚಿವ, ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಹರತಾಳು ಹಾಲಪ್ಪ ಅವರು ಮಾತನಾಡಿ, ಸ್ಥಳೀಯ ಶಾಸಕರು ಹೇಳುವುದೆಲ್ಲವೂ ಸುಳ್ಳು. ಪ್ರಸ್ತುತ 3 ತಿಂಗಳಿಂದ ಮಂತ್ರಿಯಾಗಬೇಕು ಎಂದು ಕ್ಷೇತ್ರ ಬಿಟ್ಟು ಬೆಂಗಳೂರಿನಲ್ಲಿ ಕುಳಿತಿದ್ದಾರೆ. ತಾಲೂಕಿನಲ್ಲಿ 36 ಮಳೆ ಮಾಪನ ಕೇಂದ್ರದಲ್ಲಿ ಒಟ್ಟು 27 ಸರಿ ಇಲ್ಲ ಎಂದು ದೂರಿದರು. ಇನ್ನು ಗ್ರಾಮ ಪಂಚಾಯಿತಿ ಮೀಸಲಾತಿ ಕಾಂಗ್ರೆಸ್ ಪಕ್ಷದ ಕೆಲವರ ಅಣತಿಯಂತೆ ಸಿದ್ಧವಾಗಿದೆ. ಅರ್ಹರು ಚುನಾವಣೆಗೆ ಸ್ಪರ್ಧಿಸದ ರೀತಿ ನಿರ್ಮಾಣ ಮಾಡಲಾಗಿದೆ. ಇದರ ವಿರುದ್ಧ ಕಾನೂನು ಹೋರಾಟವೂ ನಡೆಯಲಿದೆ ಎಂದು ಅವರು ತಿಳಿಸಿದರು. ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಮಾತನಾಡಿ, ಕಳೆದ ವರ್ಷ ನೆರೆ ಬಂದಾಗ ಶಾಸಕರು ವಿದೇಶದಲ್ಲಿದ್ದರು. ಈ ವರ್ಷ ನೆರೆ ಬಂದಾಗ ಸಚಿವ ಸ್ಥಾನದ ಲಾಬಿ ಮಾಡಲು ಬೆಂಗಳೂರಿನಲ್ಲಿ ಬೀಡುಬಿಟ್ಟಿದ್ದರು. ಒಟ್ಟಿನಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮಾತ್ರ ಶೂನ್ಯ ಎಂದು ಲೇವಡಿ ಮಾಡಿದರು. ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಟಿ.ಡಿ. ಮೇಘರಾಜ್, ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಹೆಗಡೆ ಕೆರಕೆ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು, ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಮಧುರಾ ಶಿವಾನಂದ್, ದಿಶಾ ಸಮಿತಿ ಸದಸ್ಯೆ ಸುವರ್ಣ ಟೀಕಪ್ಪ, ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷ ದೇವೇಂದ್ರ ಪೆಲ್ಕುಂದ್ಲಿ ಮತ್ತಿತರರು ಮಾತನಾಡಿದರು. ನಗರ ಘಟಕದ ಅಧ್ಯಕ್ಷ ಕೆ.ಆರ್. ಗಣೇಶ್ ಪ್ರಸಾದ್, ಮಹಿಳಾ ಅಧ್ಯಕ್ಷೆ ಗಾಯತ್ರಿ ಮಲ್ಲೇಶಪ್ಪ, ನಗರಸಭಾ ಮಾಜಿ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಸವಿತಾ ವಾಸು, ಪ್ರೇಮಾ ಸಿಂಗ್, ವಿ ಮಹೇಶ್, ಶ್ರೀನಿವಾಸ್ ಆರ್, ಹರೀಶ್ ಮೂಡಳ್ಳಿ, ಅರುಣ್ ಕುಗ್ವೆ, ಬಿ.ಟಿ. ರವೀಂದ್ರ, ಪರಶುರಾಮ್, ಸತೀಶ್ ಮೊಗವೀರ, ಪ್ರಶಾಂತ್ ಕೆ.ಎಸ್., ರಾಯಲ್ ಸಂತೋಷ್, ಮಹೇಶ್, ಹೂಬಾ, ಅಶೋಕ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಕಂದಾಯ ಇಲಾಖೆಯಲ್ಲಿ ಅದಕ್ಕೆ ಫೋನ್ ಮಾಡಬೇಕು. ಆ ಹೆಸರು ಕೇಳ್ಬಿಡಿ ನೋಡೋಣ ಎಮ್.ಎಲ್.ಎ ಹತ್ರ. ಈಗ ನಾನು ಹೇಳಿದ ಮೇಲೆ ಮಾಧ್ಯಮದ ಕೆಲವು ಸ್ನೇಹಿತರು ಸಲಹೆ ಕೊಟ್ಟು ಒಬ್ರಿಬ್ರು ಯಾರೋ ಇದೊಂದು ಬರ್ಕೊಂಡು ಪ್ರಯಾಣ ಮಾಡ್ಕೊಂಡ್ಬಂದು ಹೇಳ್ಬೇಕು. ಈಗ ಈ 3 ಸಾರಿ ಶಾಸಕರಾದ್ರು ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎಲ್ಲಿದೆ, ಯಾರು ಸುಪರ್ದಿಲಿದೆ, ಯಾವ ಇಲಾಖೆ ಬರ್ತದೆ, ಇಲ್ಲಿ KDP ಮೀಟಿಂಗ್ ಕೂತ್ಕೊಂಡು ಇವರು ನಮ್ಗೆ ಬೆನ್ನು ಹತ್ತೋರು ಫೋನ್ ಮಾಡ್ತಿದ್ವಿ. ಅಲ್ಲಿ ಇಲ್ಲಿಂದಾನೆ ಏನ್ ನಡೀತಾ ಇದೆ ನಿಮ್ದು ಅಂತ ಎದ್ನೋ ಬಿದ್ದ ಅಂತ ನಿನ್ನ ADC ಫೋನ್ ಮಾಡಿದ್ರು. ನಾನು ಆ ಮ್ಯಾನೇಜ್ಮೆಂಟ್ಗೆ ಫೋನ್ ಮಾಡಿದ್ಮೇಲೆ ಇವತ್ತು ನಿಮ್ಗೆ ಹೇಳ್ಬೇಕಲ್ಲ ಅಂತ. ಹೀಗೆ ಅವ್ಯವಸ್ಥೆ ಆಗರ ಆಗಿದೆ. ಆದ್ರೂ ಅವ್ರಿಗೆಲ್ಲ ಒಂದು ಖುಷಿಯಪ್ಪ, ಏನೋ ಒಂದು ಹೇಳ್ತಾರೆ. ಯಾರೋ ಒಬ್ರು ಹೇಳಿದ್ ನೋಡಿದೆ ನಾನು, ಅದಕ್ಕಾಗಿ ವಾಪಸ್ ತಗೊಂಡ್ರಂತೆ. ಹಿಂದೆಂದೂ ಕೆಲಸ ಮಾಡಿದಷ್ಟು ನೀವು ಮಾಡಿದ್ದೀರಿ, ಮುಂದೆ ಯಾವ ಮಗನೂ ಹುಟ್ಟು ಬರಲ್ಲ ನಿಮ್ಮನ್ನು, ನೀವು ಸಾಯವರಿಗೆ ನೀವೇ ಎಮ್.ಎಲ್.ಎ, ವಾಪಸ್ ತಗೋಬೇಡಿ ಅಂತ ಒಂದು ವಾಟ್ಸಪ್ ನೋಡಿದೆ. ಇವರೇ ಮಾಡಿಸೋದು. ಅದೇ ಇದೇ ಕಾಗೋಡು ತಿಮ್ಮಪ್ಪನವ್ರ ಬಗ್ಗೆ ನಮ್ಗೆಲ್ಲ ಗೌರವ ಇದೆ, ಒಂದು ಸಮಾಧಾನ ಹೇಳ್ಬೇಕಾದ್ರೆ ವಿಡಿಯೋ ಯಾಕೆ ಮಾಡಿದ್ರು? ಕಾಗೋಡು ತಿಮ್ಮಪ್ಪನವ್ರ ಮರ್ಯಾದೆ ತೆಗಿಯಕ್ಕೆ ಇವರೇ ಫೋನ್ ಮಾಡಿ ಕೊಡೋದು, ಇನ್ನೊಬ್ಬ ಎದುರುಗಡೆ ವಿಡಿಯೋ ಮಾಡೋದು. ಮೊದಲು ಫೋನ್ ಮಾಡಿದ್ನು ವಿಡಿಯೋ ಮಾಡಿ ಹಾಕೋದು, ಅವ್ರನ್ನೇ ಮಂಗನ್ ಮಾಡೋದು. ಈಗ ಅದಕ್ಕೆ ಗೊತ್ತಾಗಲ್ಲ, ವಯಸ್ಸಾಗಿದೆ. ಹೌದಲ್ಲ ಸರ್? ಇದು ಇಂಥವೆಲ್ಲ ಇದ್ರೊಳಗೆ ಜೀವನಕ್ಕಾಗೋರು ಆಗಲ್ಲ. ಬಾರದು ಬಪ್ಪದು ತಪ್ಪದು, ಬರೋದು ಬರ್ತದೆ, ಬರೋದೇ ಇಲ್ಲ. ನಮ್ ಕೆಲಸ ನಾವು ಮಾಡ್ತಾ ಹೋಗ್ಬೇಕು. ಅದು ಬಿಟ್ಬಿಟ್ಟು ಏನೇನೋ ಮಾಡಿದ್ರೆ ಆಗೋದಿಲ್ಲ. ನಾನು ಹೇಳ್ತೇನೆ, ಅದು ಯಾರೋ ಹೇಳಿದಾರಲ್ಲ, ಯಾವ ಕೆಲಸ ಮಾಡಿದಿರಿ? ಇದು ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆ ಮಾಡಿದ್ರಿ, ನಾವು ಮಾಡಿದ್ವಿ. ಅದನ್ನ ತಿಮ್ಮಪ್ಪನವ್ರು ಮಾಡಿಟ್ಟಿದ್ರು, ಮತ್ತೊಂದಿಷ್ಟು ದುಡ್ಡು ಹಾಕಿ ಅದನ್ನ ಪ್ರಾರಂಭ ಮಾಡಿದ್ವಿ ನಾವು ಅಧಿಕಾರದಾಗಿದ್ದಾಗ, ಇಲ್ಲಿ ಎಮ್.ಎಲ್.ಎ ಇದ್ದಾಗ. ಅದು ಸ್ವಲ್ಪ ಹಾಳಾಗಿದೆ ಅಂತ ಮತ್ತೆ ಪುನರ್ ಉದ್ಘಾಟನೆ ಆಯ್ತು. ನಿಮ್ದ ಹತ್ರ ಇದೆ, ಆ ವಿಡಿಯೋದಲ್ಲಿ ನೋಡಿದ್ದೇನೆ. 70 ಕೋಟಿ ಸಾಗರದ ಆಸ್ಪತ್ರೆಗೆ ದುಡ್ಡು ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. 70 ಕೋಟಿ ಎಲ್ಲಿದೆ? ಸುಳ್ಳೆ ಅವ್ರ ಮಂದಿಯವರು. ಧನರಾಜ್ PNB ಬ್ಯಾಂಕ್ನ ಡೈರೆಕ್ಟರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು. ಏನ್ ಸರ್ ನಲ್ಲಿ ಎಲ್ಲಿ 70 ಕೋಟಿ? ಹೌದಲ್ಲ, ಬನ್ನಿ ಎಲ್ಲಿ ಹೇಳ್ತೀರಿ? ನಾನು ನಿಮ್ಮ ಹತ್ರ ಇಲ್ಲದೆ ಇರ್ಬೋದು, ನನ್ನ ಹತ್ರ ಇದೆ ದಾಖಲೆ. 70 ಕೋಟಿ ಎಲ್ಲಿದೆ? 7 ಕೋಟಿ ಎಲ್ಲಿದೆ? ಹೋಗಿ 70,000 ಬಂತ? ಸುಳ್ಳು ಹೇಳ್ತಾರಪ್ಪ. ಇವ್ರದ್ದು ಏನ್ ಕೊಡುಗೆ ಆಯ್ತ್ರಿ? ಕಾಗೋಡು ತಿಮ್ಮಪ್ಪನ 6 ಸಾರಿ ಎಮ್.ಎಲ್.ಎ, ಗೋಪಾಲ್ ಕೃಷ್ಣ ಅವರು 3 ಸಾರಿ ಎಮ್.ಎಲ್.ಎ, 9 ಬಾರಿ ಅದೇ ಕುಟುಂಬದಲ್ಲಿ ಎಮ್.ಎಲ್.ಎ.
ಈ ರಸ್ತೆಗಳು ಯಾರು ಮಾಡಿದ್ದು? ಯಾವ ಸ್ಯಾಂಕ್ಷನ್ ಆಯ್ತು? ಸಾಗರದಲ್ಲಿ 5 ರಸ್ತೆಗಳು ಡಬಲ್ ರೋಡ್ ಮಾಡಿದೀವಿ. ನಮ್ಮ ಸರ್ಕಾರದಾಗ ಆಯ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ನಾನು MLA ಆಗಿದ್ದಾಗ ಆಯ್ತು. 5 ರಸ್ತೆಗಳು, ಜೋಗ ರೋಡು, ಕೆಳದಿ ರೋಡು, ಸೊರಬ ರೋಡು, ಶಿವಮೊಗ್ಗ ರೋಡು, ಭೀಮಕೋಣೆ ರೋಡು. ಯಾವಾಗ ಆಯ್ತು? ಲಕ್ಷ್ಮೀನಾರಾಯಣ ರಾಯ್ ಈಗ ಆಗಿದ್ದು. ಯಾವಾಗ ಯಾಕೆ ಮಾಡ್ಲಿಲ್ಲ? ಆಯ್ತು, ಕಾಗೋಡು ತಿಮ್ಮಪ್ಪನವರು 2000 ಇಸ್ವಿವರೆಗೂ MLA ಆಗಿದ್ರು. ಹೋರಾಟದ ದಿನಗಳು ಅವ್ರದ್ದು. 2000ರಿಂದ ಈ ಕಡೆ ದೇಶದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ರಂಗಪ್ಪ, ಅಭಿವೃದ್ಧಿಯ ದಿನಗಳು. ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಗ್ರಾಮ ಪಂಚಾಯತಿಗೆ ನಾನು ಸಹಿತ ಪ್ರವೇಶ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ವರ್ಷಾನುಗಟ್ಟಲೆ ಆಸೆ ಇಟ್ಕೊಂಡಂತವ್ರು, ಹಿಂದೆ ಸೇವೆ ಸಲ್ಲಿಸಿದಂತವ್ರು, ಅವರಿಗೆ ಇವತ್ತು ಅವಕಾಶ ಆಗದೆ ಇರೋ ರೀತಿಯಲ್ಲಿ ಗೆದ್ದು ಬರೋ ಅಂತವ್ರು ಯಾರ್ಯಾರಿದ್ದಾರೆ, ಅದ್ಭುತವಾಗಿ ಯಾರ್ಯಾರು ಕೆಲಸ ಮಾಡಿದ್ದಾರೆ, ಯಾರ್ಯಾರು ಗ್ರಾಮೀಣ ಪ್ರದೇಶದಲ್ಲಿ ಜನರ ಜೊತೆಗೆ ಸಂಪರ್ಕ ಇದೆ, ಅವರಿಗೆ ಬಿಜೆಪಿಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಅವಕಾಶ ಇಲ್ಲದೆ ಇರೋ ರೀತಿಲಿ ಇವತ್ತು ಮೀಸಲಾತಿಯನ್ನ ತಂದಿರೋದು ಇವತ್ತು ಖಂಡಿಸಬೇಕಾಗಿರೋ ಅಂತದ್ದು. ಇದು ಎಲ್ಲಿ ಮೀಸಲಾತಿ ಮಾಡಿದ್ದಾರೆ ಗೊತ್ತಾ ನಿಮಗೆ? ಈ ಮೀಸಲಾತಿ ಪಟ್ಟಿ ಯಡಿಯೂರಪ್ಪನವರು ಹೊಸದಾಗಿ ಒಂದು IB ಮಾಡಿದ್ದಾರೆ. ಅದ್ಭುತವಾಗಿ ಬಹಳ ಚೆನ್ನಾಗಿ ಒಂದು IB ಕಟ್ಟಿದ್ದಾರೆ. IBಲಿ VIP ಸೆಕೆಂಡ್ ರೂಮ್ ಇದೆ, VIP ಸೆಕೆಂಡ್ ಅಂತ ಇದೆ. ಅಲ್ಲಿ ಈ ಫೆರ್ನಾಂಡಿಸ್ ಹೋಗಿ ಕೂರಿಸಿ ಅಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಅಲ್ಲಿ ಇಲ್ಲಿಂದ ಒಬ್ರು ಹೋಗಿದ್ದಾರೆ ಬುದ್ಧಿವಂತರು, ಎಲ್ಲಿಗೆ? ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ. ಅವ್ರ ಜೊತೆಗೆ ಅವ್ರ ಅಣ್ಣನ ಮಗ ಒಬ್ರು ಸೇರ್ಕೊಂಡಿದ್ದಾರೆ, ಒಬ್ಬ PA ಸೇರ್ಕೊಂಡಿದ್ದಾರೆ, ಅಕ್ಕನ ಮಗ ಒಬ್ಬ ಸೇರ್ಕೊಂಡು ಇವ್ರು ಮಾಡಿರೋ ಪ್ಲಾನ್ ಏನು ಅಂದ್ರೆ ಕಾಂಗ್ರೆಸ್ಸಿನ ಮೂಲ ಕಾರ್ಯಕರ್ತರಿಗೆ ಅವಕಾಶ ಇಲ್ದಿದಂಗೆ ನೋಡ್ಕೊಳ್ಳೋದು, ಬಿಜೆಪಿಯ ಏನಲ್ಲಿ ಕಾರ್ಯಕರ್ತರು ಗೆದ್ದು ಬರೋರು ಇದ್ದಾರೆ ಅವರಿಗೆ ಅವಕಾಶ ಇಲ್ದಂಗೆ ನೋಡೋದು. 2 ಅಜೆಂಡಾ ಇರ್ತಾವ. ಒಂದು, ಮೂಲ ಕಾಂಗ್ರೆಸ್ಸಿಗರಿಗೆ ಅವಕಾಶ. ಕೇಳಿ ನೋಡಿ, ಎಲ್ಲ ಬೈಕಂತಿದ್ದಾರೆ, ಎಲ್ಲ ಬೈತಿದ್ದಾರೆ. ಇವರೇ ಎಲ್ಲ ಮೊನ್ನೆ ಹೇಳಿದ್ದಾರೆ ಏನಂತ, ರಾಜೀನಾಮೆ ಕೊಟ್ಬಿಡಿ ಸರ್, ನೀವು ಇಟ್ಕೋಬೇಡಿ, ರಾಜೀನಾಮೆ ಕೊಡಿ ಅನ್ನೋದನ್ನ ಹೇಳಿದ್ದಾರೆ. ಇವ್ರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೂ ಒಂದ್ ಮನ್ಸಲ್ಲಿ ಇವ್ರು ರಾಜೀನಾಮೆ ಕೊಟ್ರೆ ಕೊಡ್ಸ್ಬೇಕು, ಅವ್ರನ್ನ ಕೊಡ್ಸಿ ಇವ್ರಿಗೆ ಹದ ಹಾಕ್ಬೇಕು. ಕಳೆದ 3 ವರ್ಷದಿಂದ ವಿರೋಧ ಪಕ್ಷದ ತರ ನಮ್ಮನ್ನು ನಡೆಸ್ಕೊಂಡಿದ್ದಾರೆ, ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ರಾಜೀನಾಮೆ ಹೇಳಿಕೆ ಕೊಡಿಸಿದ್ದಾರೆ. ಹೇಳಿಕೆ ಕೊಡಿಸಿ ರಾತ್ರಿ ಎಲ್ಲ ಯೋಚನೆ ಮಾಡಿದ್ದಾರೆ. ಅಷ್ಟೊತ್ತಿಗೆ ಶಿವಕುಮಾರ್ ಹೇಳಿಕೆ ಬರ್ತಿದ್ದಾಗೇನೆ ಎದ್ದೋ ಬಿತ್ತೋ ಅಂತ ಹೇಳಿ ವಾಪಸ್ ಶಿವಕುಮಾರ್ ಮನೆಗೆ ಹೋಗಿದ್ದಾರೆ. ಇವೆಲ್ಲ ಆಗಿರೋ ಅಂತದ್ದು. ಎಲ್ಲೆಲ್ಲಿ ತಪ್ಪಾಗಿದೆ ಸ್ವಾಮಿ ಸ್ವಲ್ಪ ಪಬ್ಲಿಕ್ ಹಿಯರಿಂಗ್ ಮಾಡಿ. ಈಗ ಸರ್ಕಾರಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಅಧಿಕಾರಿಗಳಿಗಾರು ಕಿವಿ ಇದೆಯೇನೋ ಅಂತ ನಿಮ್ಮ ಹತ್ರ ಬಂದಿದ್ದಾರೆ. ಸ್ವಲ್ಪ ರಿವ್ಯೂ ಮೀಟಿಂಗ್ ಮಾಡಿ ಎಲ್ಲೆಲ್ಲ ಈ ತರದ ತೊಂದರೆಗಳಾಗಿದೆ, ಜನರೇ ಇಲ್ಲದೆ ಹೋದಲ್ಲಿ ಮೀಸಲಾತಿಗಳು ಬಂದಿದೆ, ತಪ್ಪಾಗಿದೆ, ಆಯಾ ಬೇರೆ ಕ್ಷೇತ್ರಕ್ಕೆ ಹೋಗಿ ಜನ ನಿಲ್ತಕ್ಕಂಥ ಪರಿಸ್ಥಿತಿ